ತಮಿಳುನಾಡು ವಿಧಾನಸಭೆಯನ್ನ ಗೆಲ್ಲೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ನಟ ವಿಜಯ್ಗೆ ಗಾಳ ಹಾಕಿದ್ರ ಪ್ರಧಾನಿ ಮೋದಿ, ಅಮಿತ್ ಶಾ ಅನ್ನುವಂತ ಕುತೂಹಲ ಈಗ ಸೃಷ್ಟಿಯಾಗಿದೆ. ಚುನಾವಣಾ ಅಖಾಡವನ್ನೇ ಬದಲಿಸುತ್ತ ಹಾಗಾದ್ರೆ ಟಿವಿಕೆ ಬಿಜೆಪಿ ಮೈತ್ರಿ. ನಟ ವಿಜಯ್ ಎನ್ಡಿಎ ಮೈತ್ರಿ ಸೇರೋದು ಬಹುತೇಕ ಖಚಿತವ ಅನ್ನುವಂಥ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ನಟ ವಿಜಯ್ ಎದುರು ಬಿಗ್ ಆಫರ್ ಅನ್ನ ಇಟ್ಟಿದ್ದಾರ ಬಿಜೆಪಿ ವರಿಷ್ಠರು. ಹಾಗಾದ್ರೆ ಏನು ಆ ಬಿಗ್ ಆಫರ್? ನಟ ವಿಜಯ್ ಬಿಜೆಪಿ ಸೇರಿದ್ರೆ ಡಿಸಿಎಂ ಹುದ್ದೆಯ ಆಫರ್ ಕೊಡಲಾಗ್ತಾ ಇದೆ ಅವರಿಗೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. 234 ಕ್ಷೇತ್ರಗಳ ಪೈಕಿ 80 ಕ್ಷೇತ್ರಗಳನ್ನ ಟಿವಿಕೆಗೆ ಬಿಟ್ಟುಕೊಡುವಂತಹ ಭರವಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಈಗಾಗಲೇ ವಿಜಯ್ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರಂತೆ ಬಿಜೆಪಿಯ ವರಿಷ್ಠರು. ಬಿಜೆಪಿಯ ಆಫರ್ಗೆ ವಿಜಯ್ ಕಡೆಯಿಂದಲೂ ಕೂಡ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ವಿಜಯ್ ಅಚ್ಚರಿಯ ನಡೆ ತೆಗೆದುಕೊಳ್ತಾರ. ಹಾಗಾದ್ರೆ ವಿಜಯ್ ಮನವೊಲಿಸುವ ಹೊಣೆಯನ್ನ ಪವನ್ ಕಲ್ಯಾಣ್ ಹೆಗಲಿಗೆ ನೀಡಿರುವಂತಹ ಬಿಜೆಪಿ ನಾಯಕರು ವಿಜಯ್ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈಗಾಗಲೇ ಹಲವು ಬಾರಿ ವಿಜಯ್ ಜೊತೆಗೆ ಪವನ್ ಕಲ್ಯಾಣ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬಿಜೆಪಿ ಆಫರ್ ಅನ್ನ ಒಪ್ಪಿ ಎನ್ಡಿಎ ಮೈತ್ರಿಗೆ ಸೇರ್ಪಡೆ ಆಗ್ತಾರ ಹಾಗಾದ್ರೆ ವಿಜಯ್? ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಾರಿಯ ತಮಿಳುನಾಡು ಚುನಾವಣಾ ಅಖಾಡದಲ್ಲಿ ವಿಜಯ್ ಅವರು ಬಹಳಷ್ಟು ಗಮನ ಸೆಳೀತಾ ಇದ್ದಾರೆ. ಅವರ ಟಿವಿಕೆ ಪಕ್ಷ ಚುನಾವಣಾ ಪ್ರಚಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರ ಗಮನ ಕೂಡ ಸೆಳೀತಾ ಇದೆ. ತಮಿಳುನಾಡಿನ ಚುನಾವಣೆಗೆ ಸಂಬಂಧಪಟ್ಟಂತೆ ವಿಜಯ್ ಅವರ ಪಕ್ಷ ಮಹತ್ವದ ಬೆಳವಣಿಗೆಗೆ ಕಾರಣ ಆಗಬಹುದು ಅಥವಾ ಅಲ್ಲಿನ ಸರ್ಕಾರದ ರಚನೆಗೆ ಸಂಬಂಧಪಟ್ಟಂತೆ ಟಿವಿಕೆ ಪಕ್ಷದ ಪಾತ್ರ ಪ್ರಮುಖ ಆಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ.